ಈಗ ರಾಜ್ಯ ಬಿಜೆಪಿಯ ಬಣ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಬಿಜೆಪಿ ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಬಂದಿದೆ. ಕೇಂದ್ರ ಶಿಸ್ತು ಸಮಿತಿಯಿಂದ ಶಾಸಕ ಯತ್ನಾಳ್ಗೆ ನೋಟಿಸ್ ಕೊಡಲಾಗಿದೆ. ಬಿಜೆಪಿ ಬಣ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. 10 ದಿನದಲ್ಲಿ ನೋಟಿಸ್ಗೆ ಉತ್ತರವನ್ನ ನೀಡೋದಕ್ಕೆ ಯತ್ನಾಳ್ಗೆ ಸೂಚನೆ ಕೊಡಲಾಗಿದೆ. ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದಿದೆ. ಆ ನೋಟಿಸ್ನಲ್ಲಿ 10 ದಿನದಲ್ಲಿ ಉತ್ತರ ಕೊಡಬೇಕು ಅಂತ ಸೂಚನೆ ಇದೆ. ನಿನ್ನೆ ದೆಹಲಿಗೆ ಹೋಗಿದ್ದಾರೆ ಶಾಸಕ ಯತ್ನಾಳ್. ಹಾಗಾದ್ರೆ ಶಾಸಕ ಯತ್ನಾಳ್ ಬಾಯಿಗೆ ಬೀಗ ಬೀಳತ್ತಾ? ಬಿಎಸ್ವೈ ಕುಟುಂಬದ ವಿರುದ್ಧ ಮಾತಾಡಿದ್ರು ಯತ್ನಾಳ್. ವರಿಷ್ಠರ ಜೊತೆ ಮಾತಾಡಿ ಬಂದಿದ್ರು. ಈ ಬಗ್ಗೆ ವಿಜಯೇಂದ್ರ ಹಲವು ಬಾರಿ ದೂರು ಕೊಟ್ಟಿದ್ರು. ಈಗ ವಿಜಯೇಂದ್ರ ದೆಹಲಿಯಿಂದ ಬಂದ ಬೆನ್ನಲ್ಲೇ ನೋಟಿಸ್ ಬಂದಿದೆ ಯತ್ನಾಳ್ ಅವರಿಗೆ. ಆ ನೋಟಿಸ್ನಲ್ಲಿ 10 ದಿನದಲ್ಲಿ ಉತ್ತರ ಕೊಡಬೇಕು ಅಂತ ತಿಳಿಸಲಾಗಿದೆ. ನಿಮ್ಮ ವಿರುದ್ಧ ಪಕ್ಷ ಯಾಕೆ ಶಿಸ್ತು ಕ್ರಮ ತೆಗೆದುಕೊಳ್ಳಬಾರದು ಅನ್ನೋದನ್ನ ತಿಳಿಸಿ, ದಯವಿಟ್ಟು ಕಾರಣ ಹೇಳಿ. ಈ ನೋಟಿಸ್ ಸ್ವೀಕರಿಸಿದ 10 ದಿನದಲ್ಲಿ ಉತ್ತರ ಕೊಡಿ. ನಿಗದಿತ ಸಮಯದ ಒಳಗೆ ವಿವರಣೆ ನೀಡದೆ ಹೋದ್ರೆ ನಿಮಗೆ ಹೇಳಲು ಏನೂ ಇರೋದಿಲ್ಲ. ಈ ವಿಷಯದಲ್ಲಿ ಸಮಿತಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ನೋಟಿಸ್ನಲ್ಲಿ ತಿಳಿಸಿರುವಂತಹ ವಿಷಯ ಇದು. ಶೋಕಾಸ್ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. 10 ದಿನದಲ್ಲಿ ಉತ್ತರಿಸೋದಿಕ್ಕೆ ಸೂಚನೆ ಕೊಡಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ರಾಜ್ಯ ಬಿಜೆಪಿಯ ಬಣ ಬಡಿದಾಟ ತಾರಕಕ್ಕೇರಿರುವಂತಹ ಬೆನ್ನಲ್ಲೇ ಈಗ ಹೈಕಮಾಂಡ್ ಕೂಡ ಎಂಟ್ರಿ ಆಗಿದೆ. ಸೊ ಶಿಸ್ತು ಸಮಿತಿ ನೋಟಿಸ್ ಕೊಡೋದರ ಮುಖಾಂತರ ಈ ಸಮಸ್ಯೆ ಬಗೆಹರಿಯೋ ಲಕ್ಷಣ ಕಾಣಿಸ್ತಾ ಇದೆಯಾ? ವೀಣಾ, ಶಿಸ್ತು ಸಮಿತಿ ಕೊಟ್ಟಿರುವ ನೋಟಿಸ್ ಅನ್ನ ಗಮನಿಸಿದ್ರೆ ಬಹುತೇಕ ಇದೊಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ತಾವು ಹೇಳದಂತೆ ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಕಾದಾಟ, ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಪರಸ್ಪರ ಹೇಳಿಕೆಗಳು ಇಲ್ಲಿಯ ತನಕ ಅಂದ್ರೆ ಇಲ್ಲಿಯ ತನಕ ಅದನ್ನು ನೋಡಿ ಆಗಿದೆ. ಈಗ ಹೈಕಮಾಂಡ್ ಕೂಡ ಅದನ್ನು ಬಹಳ ಸೀರಿಯಸ್ ಆಗಿ ಗಮನಿಸಿದೆ ಅನ್ನೋದರ ಅರ್ಥ ಯತ್ನಾಳ್ ಅವರಿಗೆ ಹೈಕಮಾಂಡ್ ನಿಂದ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಹಾಗೆ ನೋಡಿದ್ರೆ ಯತ್ನಾಳ್ ಅವರಿಗೆ ವೀಣಾ ಇದೇ ಮೊದಲ ಬಾರಿಗೆ ಏನು ನೋಟಿಸ್ ಕೊಡ್ತಾ ಇರುವಂತದ್ದೇನೂ ಅಲ್ಲ. ಯಾವಾಗ ಯಡಿಯೂರಪ್ಪನವರ ವಿರುದ್ಧ ಮಾತಾಡಿದಂತ ಸಂದರ್ಭದಲ್ಲಿರಬಹುದು, ಕಂಟಿನ್ಯೂ ಆಗಿ ಅವರು ತಮ್ಮ ಮಾತುಗಳನ್ನು ಮುಂದುವರಿಸಿದಾಗ ಸ್ವತಃ ಆಗಿನ ಬಿಜೆಪಿ ಉಸ್ತುವಾರಿ ಆಗಿದಂತ ಅರುಣ್ ಕುಮಾರ್ ಅವರೇ ಮಾಧ್ಯಮಗಳಿಗೆ ಬಂದು ಹೇಳಿದ್ರು, ಯತ್ನಾಳ್ ಅವರಿಗೆ ನಾವು ನೋಟಿಸ್ ಇಶ್ಯೂ ಮಾಡಿದ್ವಿ, ಅವರು ಉತ್ತರವನ್ನ ಕೊಡ್ತಾರೆ ಅಂತ. ಹಾಗಾಗಿ ಇವತ್ತು ಕೊಟ್ಟಿರುವಂತಹ ನೋಟಿಸ್ ಅಲ್ಲಿ ಕೂಡ ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಅನೇಕ ಬಾರಿ ನಿಮಗೆ ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಹೇಳುವಂತ ಮಾತುಗಳನ್ನ ಕೂಡ ಆ ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿದ ನೋಡಿದಾಗ ಇವತ್ತು ಯತ್ನಾಳ್ ಅವರಿಗೆ ಕೊಟ್ಟಿದ್ದಂತ ನೋಟಿಸ್ ವಿಶೇಷ ಅಲ್ಲ, ಆದ್ರೆ ಬಹಳ ಸೀರಿಯಸ್ ಆಗಿ ಕಾಣ್ತಾ ಇದೆ. ಯಾಕೆಂದ್ರೆ ಇಷ್ಟು ದಿನಗಳ ಕಾಲ ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಪರಸ್ಪರ ಹೇಳಿಕೆ, ಪ್ರತಿ ಹೇಳಿಕೆಗಳು, ವಕ್ಫ್ ವಿರುದ್ಧದ ಹೋರಾಟ ಇದೆಲ್ಲವೂ ಕೂಡ ಕೇವಲ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ವು. ಕೆಲವರು ಪರೋಕ್ಷವಾಗಿ ಬಿಜೆಪಿ ನಾಯಕರುಗಳೇ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಎನ್ನುವಂತ ಊಹಾಪೋಹಗಳು, ಚರ್ಚೆಗಳು ಕೂಡ ಇದ್ವು. ಇದರ ಮಧ್ಯದಲ್ಲಿ ಈಗ ಹೈಕಮಾಂಡ್ ನಿಂದ ಬಂದಿರುವಂತಹ ನೋಟಿಸ್ ಅನ್ನ ಗಮನಿಸಿದ್ರೆ ಈಗ ತೀರ್ಮಾನವನ್ನ ಮಾಡಬೇಕಾಗಿರೋದು ಹೈಕಮಾಂಡ್ ಹೇಳುವಂತದ್ದನ್ನ ಗಮನಿಸಬೇಕಾಗಿದೆ. ಯಾಕೆಂದ್ರೆ 10 ದಿನಗಳ ಒಳಗಾಗಿ ನೋಟಿಸ್ ತಲುಪಿದ 10 ದಿನಗಳ ಒಳಗಾಗಿ ನೀವು ಉತ್ತರವನ್ನ ಕೊಡಬೇಕು, ಉತ್ತರವನ್ನ ಕೊಡದೆ ಹೋದ್ರೆ ನಾವು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಎನ್ನುವಂತ ಸೀರಿಯಸ್ ಒಂದು ವಿಚಾರವನ್ನ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರುವುದನ್ನು ಗಮನಿಸಿದ್ರೆ ವೀಣಾ, ಬಹುತೇಕ ಈಗ ಯತ್ನಾಳ್ ಏನ್ ಹೇಳ್ತಾರೆ, ವಿಜೇಂದ್ರ ಅವರು ಏನ್ ಹೇಳ್ತಾರೆ ಎನ್ನುವುದಕ್ಕಿಂತ ಮಿಗಿಲಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಎನ್ನುವಂಥದ್ದು ಬಹಳ ಮಹತ್ವ. ಯತ್ನಾಳ್ ಅವರು ಮೊದಲ ಬಾರಿಗೆ ಏನೂ ಅಲ್ಲ, ಅವರು ಯಡಿಯೂರಪ್ಪ ಅವರ ಕಾಲದಿಂದನೂ ಕೂಡ ಯಡಿಯೂರಪ್ಪ ಅವರ ಕುಟುಂಬ ಇರಬಹುದು, ವಿಜೇಂದ್ರ ಅವರ ವಿಚಾರ ಇರಬಹುದು, ಇದೆಲ್ಲವನ್ನೂ ಕೂಡ ಬಹಳ ನೇರವಾಗಿ ಮಾತಾಡ್ತಾ ಬರ್ತಾ ಇದ್ರು. ಇವತ್ತು ಕೂಡ ಈ ಲೆಟರ್ ಇಶ್ಯೂ ಆಗ್ತಾ ಇದ್ದಂತೆ, ಹೈಕಮಾಂಡ್ ಇಂದ ನೋಟಿಸ್ ಬರ್ತಾ ಇದ್ದಂತೆ ವೀಣಾ, ಯತ್ನಾಳ್ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ತಮ್ಮ ಈಗ ಬಿಜೆಪಿ ನೋಟಿಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೇಂದ್ರೀಯ ಶಿಸ್ತು ಸಮಿತಿಗೆ ನಾನು ಉತ್ತರ ನೀಡ್ತೇನೆ, ರಾಜ್ಯ ಬಿಜೆಪಿಯ ಸ್ಥಿತಿಯ ಬಗ್ಗೆ ವಾಸ್ತವ ಸ್ಥಿತಿ ಹೇಳ್ತೇನೆ. ಯತ್ನಾಳ್ ಅವರ ಮೊದಲ ಪ್ರತಿಕ್ರಿಯೆ ಟ್ವೀಟ್ನ ಮುಖಾಂತರವಾಗಿ ಶಿಸ್ತು ಸಮಿತಿಯ ನೋಟಿಸ್ಗೆ ಉತ್ತರ ಕೊಡ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ವಕ್ಫ್ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೇನೆ, ಹಿಂದುತ್ವ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವೆ, ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿರುತ್ತೆ ಅಂತ
ಟ್ವೀಟ್ ಮಾಡಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಕೇಂದ್ರ ಶಿಸ್ತು ಸಮಿತಿಯಿಂದ ಯತ್ನಾಳ್ಗೆ ನೋಟಿಸ್ ಜಾರಿಯಾಗಿದೆ. 10 ದಿನದಲ್ಲಿ ಆ ನೋಟಿಸ್ಗೆ ಉತ್ತರ ಕೊಡಬೇಕು ಅಂತ ಯತ್ನಾಳ್ಗೆ ಸೂಚಿಸಲಾಗಿದೆ. ಇದರ ಬೆನ್ನಲ್ಲೇ ಈಗ ಯತ್ನಾಳ್ ಅವರ ಮೊದಲ ಪ್ರತಿಕ್ರಿಯೆ ಟ್ವೀಟ್ನ ಮುಖಾಂತರವಾಗಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಶಿಸ್ತು ಸಮಿತಿ ಕೊಟ್ಟಂತಹ ನೋಟಿಸ್ಗೆ ನಾನು ಉತ್ತರ ಕೊಡ್ತೇನೆ. ಟ್ವೀಟ್ನ ಮೂಲಕ ಶಾಸಕ ಯತ್ನಾಳ್ ಮಾಹಿತಿ ಕೊಟ್ಟಿರೋದಿದು. ಎಸ್ ರವಿ, ಯತ್ನಾಳ್ ಅವರು ಕೂಡ ಟ್ವೀಟ್ನ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ನಾನು 10 ದಿನದ ಒಳಗಾಗಿ ಉತ್ತರ ಕೊಡೋದಕ್ಕೆ ಸೂಚಿಸಿದ್ದಾರೆ. ಸೊ ಉತ್ತರ ಕೊಡ್ತೀನಿ ಅಂತ ನೋಟಿಸ್ನಲ್ಲೂ ಕೂಡ ಒಂದು ವಿಷಯವನ್ನ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಒಂದು ವೇಳೆ ನೀವು ಸಮಯದ ಒಳಗೆ ಉತ್ತರ ಕೊಡದೆ ಹೋದ್ರೆ ನಿಮ್ಗೆ ಹೇಳೋದಕ್ಕೆ ಏನೂ ಇಲ್ಲ ಅಂತ. ಇಂಪ್ಯಾಕ್ಟ್ ಇದು ಹಾಗೇನಿಲ್ಲ. ಯತ್ನಾಳ್ ಅವರ ಆರಂಭದಲ್ಲಿ ಹೇಳಿದೆ, ಯತ್ನಾಳ್ ಅವರಿಗೆ ಈ ಹಿಂದೆ ಕೂಡ ನೋಟಿಸ್ ಕೊಟ್ಟಾಗ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ಅವರು ಸಮಜಾಯಿಷಿಯನ್ನು ಕೊಟ್ಟಿದ್ದು ಇದೆ. ಆದರೆ ಮಾಧ್ಯಮದಲ್ಲಿ ಅವರು ಇದನ್ನ ಡಿನೇ ಮಾಡಿದ್ರು. ಇಲ್ಲ, ನನಗೆ ನೋಟಿಸ್ ಬಂದಿಲ್ಲ ಹೇಳುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಇವತ್ತು ಸ್ವತಃ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರುವ ವಿಚಾರವನ್ನ ರಾಜ್ಯ ಬಿಜೆಪಿಯ ಮೀಡಿಯಾ ಟೀಮ್ ನೇರವಾಗಿ ಆ ಮಾಧ್ಯಮ ಗ್ರೂಪ್ನಲ್ಲಿ ಹಾಕುವುದರ ಮೂಲಕ ಹೈಕಮಾಂಡ್ನಿಂದ ನೋಟಿಸ್ ಬಂದಿದೆ ಅನ್ನೋದನ್ನ ಸುದ್ದಿಯ ರೂಪದಲ್ಲಿ ಮಾಧ್ಯಮಗಳಿಗೆ ತಲುಪಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದೆ. ಹಾಗಾಗಿ ಯತ್ನಾಳ್ ಅವರು ಇವತ್ತು ತನಗೆ ನೋಟಿಸ್ ಬಂದಿಲ್ಲ ಹೇಳುವಂತ ಮಾತುಗಳನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸ್ವತಃ ಅವರೇ ಟ್ವೀಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಉಲ್ಲೇಖ ಮಾಡಿದಂತ ವಿಚಾರಗಳು ಬಹಳ ಮಹತ್ವದಾಗಿ ಕಾಣ್ತವೆ. ವೀಣಾ, ನಾನು ಡೈನೆಸ್ಟಿ ಪಾಲಿಟಿಕ್ಸ್ ಅಂದ್ರೆ ಕುಟುಂಬದ ರಾಜಕಾರಣ ವಿರುದ್ಧ ನಾನು ಯಾವಾಗಲೂ ಮಾತಾಡ್ತಾ ಇರ್ತೇನೆ. ಜೊತೆಗೆ ವಕ್ಫ್ ವಿರುದ್ಧದ ಹೋರಾಟ, ಭ್ರಷ್ಟಾಚಾರದ ವಿಚಾರದಲ್ಲಿ ನಾನು ನನ್ನ ಹೋರಾಟ ಮತ್ತು ನನ್ನ ಮಾತು ನಿರಂತರವಾಗಿರುತ್ತೆ ಅನ್ನುವಂತ ಹೇಳಿಕೆಯನ್ನ ತನ್ನ ಟ್ವೀಟ್ ಅಲ್ಲಿ ನಮೂದು ಮಾಡಿರೋದನ್ನು ನೋಡ್ತಾ ಇದ್ರೆ ಬಹುಶಃ ಯತ್ನಾಳ್ ಅವರು ಎಲ್ಲದಕ್ಕೂ ಕೂಡ ಸಿದ್ಧವಾಗಿ ನಿಂತಿದ್ದಾರೆ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಬರ್ತವೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊನ್ನೆ ಅಷ್ಟೇ ಅವರಿಗೆ ಹೈಕಮಾಂಡ್ ನಿಂದ ಕರೆ ಬಂದಾಗ ಒಬ್ರು ಹೈಕಮಾಂಡ್ ನ ಪ್ರತಿನಿಧಿಯಾಗಿ ಕರೆಯನ್ನ ಮಾಡಿದಂತವರು ನೀವು ದೆಹಲಿಗೆ ಬರಬೇಕು, ಮಾತನಾಡಬಹುದಿದೆ, ಅಧ್ಯಕ್ಷರ ಭೇಟಿ ಮಾಡಬೇಕು ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ರು. ಅದಕ್ಕೆ ನಮಗಿರುವಂತ ಮಾಹಿತಿಯ ಪ್ರಕಾರ ಯತ್ನಾಳ್ ಅವರು ಕೊಟ್ಟಂತ ಉತ್ತರ ಇಲ್ಲ, ನಾವು 13 ಜನರು ಬರ್ತೀವಿ ಹೇಳುವಂತ ಮಾತನ್ನು ಹೇಳಿದ್ರು ಎನ್ನುವಂಥದ್ದನ್ನು ಸ್ವತಃ ಯತ್ನಾಳ್ ಹೇಳಿದ್ರು. ಅದರ ಹೊರತಾಗಿ ಮಾಧ್ಯಮಗಳಿಗೆ ಯತ್ನಾಳ್ ಅವರು ಹೇಳದೇ ಇರುವ ವಿಚಾರ ಏನು? ವಿಜೇಂದ್ರ ಕಡೆಯವರು ನನ್ನನ್ನು ನಾಳೆ ಬೆಳಗ್ಗೆ ಆದ್ರೆ ಹೊರಗಡೆ ಹಾಕ್ಸ್ತೀವಿ, ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಹೇಳಿ ಹಾಗಾದ್ರೆ ನಾನು ಉಚ್ಚಾಟನೆ ಮಾಡಿಸೋದಕ್ಕೆ ಕೇಳುವಂತ ಮಾತುಗಳನ್ನ, ಬಿಸಿಯಾದ ಮಾತುಗಳನ್ನ ಕೂಡ ಯತ್ನಾಳ್ ಅವರು ಹೇಳಿದ್ರು ಎನ್ನುವಂಥದ್ದು ಮಾಹಿತಿ. ಅಂದ್ರೆ ಯತ್ನಾಳ್ ಅವರಿಗೆ ಈ ಎಲ್ಲ ಪ್ರಯತ್ನಗಳು ಅಂದ್ರೆ ಅವ್ರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್, ಅವರು ವಕ್ಫ್ ವಿರುದ್ಧದ ಹೋರಾಟವನ್ನ ಮಾಡ್ತಾ ಇರುವಂತದ್ದಾಗಿದ್ರು ಕೂಡ ಸಹಜವಾಗಿ ಅವರು ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳದೆ ಈ ಹೋರಾಟವನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಆದ್ರೆ ಯಾವಾಗ ಯಡಿಯೂರಪ್ಪ ಅವರ ನಿವಾಸದಲ್ಲಿ ನಿನ್ನೆ ರೇಣುಕಾಚಾರ್ಯ ಸೇರಿದಂತೆ ಬಿಸಿ ಪಾಟೀಲ್ ಎಲ್ಲರೂ ಕೂಡ ಕುಳಿತು ಸಭೆಯನ್ನ ಮಾಡಿದ್ರು ವೀಣಾ, ಆ ಸಭೆ ಮಾಡಿದ ಬಳಿಕ ಸಾಕಷ್ಟು ಬೆಳವಣಿಗೆಗಳು ಆಗಿದೆ ಎನ್ನುವಂಥದ್ದು ಮಾಹಿತಿ. ಆ ಕಾರಣಕ್ಕಾಗಿ ಹೈಕಮಾಂಡ್ ಇವತ್ತು ನೋಟಿಸ್ ಅನ್ನು ಇಶ್ಯೂ ಮಾಡಿದೆ. ವಿಶೇಷ ಅಂದ್ರೆ ಯತ್ನಾಳ್ ಕೂಡ ದೆಹಲಿಯಲ್ಲೇ ಇದ್ದಾರೆ. ನಿನ್ನೆ ಹುಬ್ಬಳ್ಳಿಯಿಂದ ದೆಹಲಿಗೆ ಹೋಗಿದ್ದಾರೆ. ಅವರು ಪರ್ಸನಲ್ ಕೆಲಸ ಹೋಗಿದ್ದಾರೆ ಎನ್ನುವಂಥದ್ದು ಮಾಹಿತಿ, ಕೋರ್ಟ್ ಕೆಲಸದ ವಿಚಾರಕ್ಕೆ ಹೋಗಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಅದೇನೇ ಇದ್ರೂ ಕೂಡ ಯತ್ನಾಳ್ ಅವರು ದೆಹಲಿಯಲ್ಲಿ ಇರುವ ಸಂದರ್ಭದಲ್ಲಿಯೇ ಶಿಸ್ತು ಸಮಿತಿಯಿಂದ ಅವರಿಗೆ ನೋಟಿಸ್ ಬಂದಿರುವಂತದ್ದು ಸಾಕಷ್ಟು ಚರ್ಚೆ ಮತ್ತು ಒಂದು ರೀತಿ ವಿಜೇಂದ್ರ ಈಗ ಏನ್ ಹೇಳ್ತಾರೆ, ಯತ್ನಾಳ್ ಅವರು ಏನ್ ಹೇಳ್ತಾರೆ ಅಂತ ಕುತೂಹಲದ ಮಧ್ಯೆ ಯತ್ನಾಳ್ ಅವರ ಮೊದಲ ರಿಯಾಕ್ಷನ್ ಕೂಡ ಬಂದಿದೆ. 11 ಗಂಟೆಯ ಬಳಿಕ ಬಹುಶಃ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಕೂಡ ಪಾರ್ಟಿ ಕಚೇರಿಗೆ ಬರ್ತಾ ಇದ್ದಾರೆ. ಅವರು ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡಬಹುದು. ಆದ್ರೆ ಇವತ್ತು 13 ಜನರ ತಂಡ ದೆಹಲಿಗೆ ಹೋಗ್ತಾ ಇದೆ. ಯತ್ನಾಳ್ ನಿನ್ನೆ ಹೋಗಿದ್ದಾರೆ, ಜೆಪಿಸಿ ಕಮಿಟಿ ಅಧ್ಯಕ್ಷರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇದರ ಮಧ್ಯೆ ನೋಟಿಸ್ ಬಂದಿರೋದ್ರಿಂದ ಈ ಒಂದು ತಾರಕ ಯಾವ ಒಂದು ಹಂತಕ್ಕೆ ಹೋಗುತ್ತೆ, ಹೈಕಮಾಂಡ್ ಯಾವ ತೀರ್ಮಾನವನ್ನ ಮಾಡುತ್ತೆ, 10 ದಿನಗಳ ಈ ಒಂದು ಬಿಡುವೆಯನ್ನು ಕೊಟ್ಟಿದ್ದಾರೆ. ಅವ್ರನ್ನ ಒಂದು ವೇಳೆ ಶಿಸ್ತು ಕ್ರಮವನ್ನು ಕೈಗೊಳ್ತಾರ, ಉಚ್ಚಾಟನೆ ಮಾಡ್ತಾರ, ಅಥವಾ ಯತ್ನಾಳ್ ಕೊಡುವಂತ ಉತ್ತರಕ್ಕೆ ಹೈಕಮಾಂಡ್ ಸಮಾಧಾನ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ವೀಣಾ, ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.